ಸರ್ ನಮ್ಮ ಜೊತೆ ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಮೇಡಮ್ ನನ್ನ ಹೆಸರು ದಿವ್ಯಾ ಅಂತ, ತುಮಕೂರಿಂದ ಕರೆ ಮಾಡಿದ್ರೆ. ನಿಮ್ಮ ಹೆಸರು ಇನ್ನೊಮ್ಮೆ ಹೇಳ್ಬೋದಾ? ವಿದ್ಯಾ. ವಿದ್ಯಾ. ಸೊ ವಿದ್ಯಾ ಅವರೇ, ನಿಮ್ಮ ನಕ್ಷತ್ರ ಮತ್ತೆ ರಾಶಿ ಮತ್ತೆ ಸಮಸ್ಯೆ ಏನು ಅಂತ ಹೇಳಿ. ನಮ್ಮ ಯಜಮಾನ ಬಗ್ಗೆ ಕೇಳಬೇಕಿತ್ತು ಮೇಡಮ್ ನಾನು. ಸೊ ಅವರ ನಕ್ಷತ್ರ? ಅವರು ಮೃಗಶಿರ ನಕ್ಷತ್ರ, ವೃಷಭ ರಾಶಿ, ಉದಯ ಕುಮಾರ್ ಅಂತ. ಓಕೆ, ಮೃಗಶಿರ ನಕ್ಷತ್ರ, ವೃಷಭ ರಾಶಿ. ಹೌದು. ಸಮಸ್ಯೆ ಏನು? ಮೇಡಮ್ ಅವ್ರಿಗೆ ಏನ್ ಕೆಲಸ ಮಾಡಿದ್ರು ಎಲ್ಲ ಅರ್ಧಕ್ಕೆ, ಯಾವ್ದು ಒಂದು ಪೂರ್ತಿ ಏನ್ ಕೆಲಸ ಮಾಡಕ್ ಹೋದ್ರು ನೀಟಾಗಿ ಆಗ್ತಾ ಇಲ್ಲ ಅವ್ರಿಗೆ. ಓಕೆ, ಸೊ ಮೇಡಮ್ ಅವ್ರೆ, ಏನು ನಿಮ್ಮ ಯಜಮಾನ ಹೆಸರು? ಉದಯ್ ಕುಮಾರ್ ಸರ್. ಉದಯ್ ಕುಮಾರ್ ಅವ್ರು ಏನು ವೃಷಭ ರಾಶಿ ಮೃಗಶಿರ ನಕ್ಷತ್ರನಾ? ಹೌದು ಹೌದು. ಹಾಗೆ ನೋಡಿ, ವೃಷಭ ರಾಶಿಗೆ ಶನಿ ದೃಷ್ಟಿ ರಾಶಿ ಮೇಲೆ ಬೀಳ್ತಾ ಇದ್ದೆ, ಎಲ್ಲ ಅರ್ಧಂಬರ್ಧ ನೋಡಿ. ವೃಷಭ ರಾಶಿಗೆ ಟೈಮ್ ಬ್ಯಾಡ್ ಆಗುತ್ತೆ, ಶನಿ ದೃಷ್ಟಿ ರಾಶಿ ಮೇಲೆ ಬೀಳ್ತಾ ಇದೆ, ತುಂಬ ಹುಷಾರಾಗಿ ಹೇಳಬೇಕಾಗತ್ತೆ. ಅದೇ ರೀತಿಯಲ್ಲಿ ಇದಕ್ಕೆ ನೀವು ಪರಿಹಾರವನ್ನು ಖಂಡಿತಲ್ಲೂ ನೀವು ಮಾಡ್ಕೋಬೇಕಾದ್ರೆ ಒಂದೇ ಮೇಡಮ್ ಅವರೇ, ವೃಷಭ ರಾಶಿಗೆ ಯಾಕೆ ಶನಿ ದೃಷ್ಟಿಯಿಂದ ಕಮ್ಮಿ ಆಗಬೇಕಂದ್ರೆ, ಒಂದು ನಮ್ಮಲ್ಲಿ ಬಹಳ ವಿಶೇಷವಾಗಿ ಶುಕ್ರ ಗ್ರಹದ ಬ್ಯಾಸ್ಲೆಟನ್ನು ಕೊಡ್ತಾ ಇದ್ದೆ, ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಶುಕ್ರ ಗ್ರಹದ ಬ್ಯಾಸ್ಲೆಟನ್ನು ಅತಿ ಹೆಚ್ಚು ಬಳಸಿ. ಅದಾದಮೇಲೆ ನೀವು ನನಗೆ ತಿಳಿದಿರೋ ಪ್ರಕಾರ ಮತ್ತೆ ಗುರುಗ್ರಹದ ಬ್ಯಾಸ್ಲೆಟನ್ನು ಬಳಸಿ ತುಂಬ ಪಾಸಿಟಿವ್ನ ಅನುಭವಿಸ್ತಾ ಹೋಗ್ತೀರಾ. ವೃಷಭ ರಾಶಿಗೆ ಬುಧಗ್ರಹ ತುಂಬ ಸಪೋರ್ಟ್ ಮಾಡ್ತಾನೆ. ಬುಧನ್ನ ನೀವು ಆಕ್ಟಿವೇಟ್ ಮಾಡ್ಕೊಳ್ಳಿ, ಗುರುನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆ ಬ್ಯಾಸ್ಲೆಟ್, ಆ ಸ್ಟೋನನ್ನು ನಿಮ್ಮ ಮನೇಲಿ ತಂದು ಇಟ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ನನ್ನ ಫ್ರೀ ಕ್ಲಾಸ್ ಅಟೆಂಡ್ ಮಾಡಿ, ತುಂಬ ಪ್ರಾಬ್ಲಮಿಂದ ನೀವು ಕ್ಲಿಯರ್ ಆಗ್ತಾರೆ. ನೀವು ಅತಿ ಹೆಚ್ಚು ನಿಮ್ಮ ಯಜಮಾನರು ಚೆನ್ನಾಗಿ ಆಗಬೇಕಂದ್ರೆ ನಿಮ್ಮ ಲೈಫಲ್ಲಿ ಅತಿ ಹೆಚ್ಚು ಒಳ್ಳೆ ರಾಶಿ ಅಂದರೆ ಮಿಥುನ ಮತ್ತು ಕನ್ಯಾ ಮತ್ತು ವೃಶ್ಚಿಕ ರಾಶಿ ಮತ್ತು ಮಕರ, ಕುಂಭ ರಾಶಿ, ಮೀನ ರಾಶಿಲಿ ಅತಿ ಹೆಚ್ಚು ನೀವು ಕೆಲಸ ಮಾಡಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ನಾನು ಹೇಳಿದಂಥ ಬ್ಯಾಸ್ಲೆಟನ್ನು ತರಿಸ್ಕೊಳ್ಳಿ, ಸ್ಟೋನ್ ತರಿಸ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್, ತಮ್ಮ ಹೆಸರು? ಹಲೋ ಹಲೋ, ಕೇಳಿಸ್ತಿದ್ಯಾ? ಹಲೋ ಹಲೋ, ಕೇಳಿಸ್ತಿದ್ಯಾ ಮೇಡಮ್? ನಿಮ್ಮ ಹೆಸರು? ಭಾಗ್ಯ ಮೇಘನ ಅಂತಂದೇಳಿ. ಭಾಗ್ಯ. ಹಾ, ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಅವರ ರಾಶಿ ಮತ್ತೆ ನನ್ನ ನಕ್ಷತ್ರ? ಬಗ್ಗೆನೇ ಕೇಳಬೇಕು ಮೇಡಮ್. ನಿಮ್ಮ ರಾಶಿ? ನನ್ನ ರಾಶಿ ಧನಸ್ಸು ರಾಶಿ, ಪೂರ್ವಾಷಾಢ ನಕ್ಷತ್ರ. ಓಕೆ, ಸಮಸ್ಯೆ ಏನು? ಹಾ, ಸಮಸ್ಯೆ ಹಣಕಾಸಿನ ಸಮಸ್ಯೆ, ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಧನಸ್ಸು ರಾಶಿ ಸರ್ಗಳ ಹತ್ರ ನಾನು ಒಂದು 12 ಇದನ್ನ ಕೇಳಿದೀನಿ, ಎಲ್ಲ ಜಾತಕ ಎಲ್ಲ. ಮೇಡಮ್ ನೋಡಿ, ಟಿ ವಾಲ್ಯೂಮ್ ಕಮ್ಮಿ. ನೀವು ಕೊಳ್ಳೇಗಾಲದವ್ರಲ್ವಾ? ಅಲ್ಲ ಸರ್, ತುಮಕೂರು ಸರ್. ಓಕೆ, ತುಮಕೂರು ಹಂಗೆ ನೋಡಿ ಅಮ್ಮ. ಧನುಸು ರಾಶಿಗೆ ತುಂಬ ಬ್ಯಾಡ್ ಟೈಮ್ ನಡೀತಾ ಇದೆ. ಧನುಸು ರಾಶಿಯಲ್ಲಿ ಫ್ಲೈಟೇ ಬಿದ್ದು ಅನಾಹುತ ಆಗೋಯ್ತು. ಮತ್ತು ಧನುಸು ರಾಶಿ ಈ 9ನೇ ತಾರೀಕು 11ನೇ ತಾರೀಕು ಮತ್ತೇನಾದ್ರು ಒಂದು ದೊಡ್ಡ ಅನಾಹುತ ಆಗುತ್ತೆ. ಧನುಸು ರಾಶಿ ನೀವು ನೋಡಿ, ಧನುಷ್ ಪಿಕ್ಚರ್ ಅಟ್ಟರ್ ಫೇಲ್ಯೂರ್ ಆಯಿತು. ಮೊನ್ನೆ ಬಂದಂಥ ಕುಬೇರನ ಹೆಸರು ಕೂಡ ಫೇಲ್ಯೂರ್ ಆಯಿತು. ಧನುಸು ರಾಶಿಗೆ ಶನಿ ದೃಷ್ಟಿ ಬೀಳ್ತಾ ಇರೋದು, ಗುರು ದೃಷ್ಟಿ ಬೀಳ್ತಾ ಇರೋದು ವೆರಿ ಡೇಂಜರ್ ಅಂತ ಹೇಳುತ್ತೆ. ಹಾಗಾಗಿ ಧನುಸು ರಾಶಿಗೆ 10ನೇ ಮನೆ ಕೇತು ಗ್ರಹ ನಿಮಗೆ ತುಂಬ ತೊಂದರೆಯನ್ನು ಕೊಡ್ತಾನೆ. 10ನೇ ಮನೆ ಕೇತು, 3ನೇ ಮನೆಯಲ್ಲಿ ರಾಹು ಗ್ರಹ, 4ನೇ ಮನೆಯಲ್ಲಿ ಶನಿ ನಿಮಗೆ ತೊಂದರೆಯನ್ನು ಕೊಡ್ತಾನೆ. ಧನುಸು ರಾಶಿಗೆ ಹೆಚ್ಚು ಕಮ್ಮಿ ನನ್ನ ಒಂದು ಒಪಿನಿಯನ್ ಪ್ರಕಾರ ಭಾಳ ನೆಗೆಟಿವ್ ಇದೆ. ಮತ್ತು ಧನುಸು ರಾಶಿಗೆ ಈ 10ನೇ ತಿಂಗಳಲ್ಲಿ 18ನೇ ತಾರೀಕಿಂದ ಡಿಸೆಂಬರ್ 5ನೇ ತಾರೀಕಲ್ಲಿ ಏನಾದ್ರು ಒಂದು ಮನೇಲಿ ಸಾವು ನೋವು ಸಂಭವಿಸ್ಬೋದು, ದುರ್ಘಟನೆಗಳು ನಡೀಬೋದು ಅಂತ ಹೇಳುತ್ತೆ. ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಇದಕ್ಕೆ ಒಂದೇ ಒಂದು ಪರಿಹಾರ, ಭಾಳ ವಿಶೇಷವಾಗಿ ನೀವೇನು ಮಾಡ್ಬೇಕಂದ್ರೆ, ಶನಿಗ್ರಹದ ಕಲ್ಲನ್ನು ನಿಮ್ಮ ಮನೇಲಿ ಯೂಸ್ ಮಾಡಿ. ಶನಿಗ್ರಹದ ಕಲ್ಲನ್ನು, ಸ್ಟೋನನ್ನು ನಿಮ್ಮ ಮನೇಲಿ ಯೂಸ್ ಮಾಡಿ. ಮತ್ತು ನಿಮ್ಮ ಮನೆ ಮುಂದುಗಡೆ ನೆಗೆಟಿವ್ ಹೋಗೋದಕ್ಕೆ ಕಲ್ಲನ್ನು ಯೂಸ್ ಮಾಡಿ. ಮತ್ತು ಮನೆ ಒಳಗಡೆ ನೆಗೆಟಿವ್ ಮಾಟ ಮಂತ್ರ ಅಡಚಣೆಗೋಸ್ಕರ ಕಲ್ಲು ಯೂಸ್ ಮಾಡಿ. ನಿಮ್ಮ ಮನೇಲಿ ಬಾತ್ರೂಮಲ್ಲೇ ನೆಗೆಟಿವ್ ಬರದೇ ಥರ ಒಂದು ಸ್ಟೋನ್ ಕೊಡ್ತೀನಿ, ಅದನ್ನು ಯೂಸ್ ಮಾಡಿ. ನಿಮ್ಮ ಮನೇಲಿ ಯಾವಾಗಲೂ ನೆಮ್ಮದಿ ಇರೋಕ್ಕೋಸ್ಕರ ನಿಮ್ಮ ಮನೇಲಿ ಭಾಳ ವಿಶೇಷವಾಗಿ ತುಂಬ 2-3 ಥರ ಸ್ಟೋನ್ಗಳನ್ನ ಕೊಡ್ತೀನಿ, ಅದು ತಗೊಂಡು ಯೂಸ್ ಮಾಡಿ, ತುಂಬ ಕ್ಲಿಯರ್ ಆಗುತ್ತೆ. ಆಮೇಲೆ ನಿಮ್ಮ ಕೈಲಿ ಕೂಡ 2-3 ಬ್ಯಾಸ್ಲೆಟ್ನ ಅತಿ ಹೆಚ್ಚು ಯೂಸ್ ಮಾಡಿ, ತುಂಬ ಕ್ಲಿಯರ್ ಆಗುತ್ತೆ. ಯಾಕಂದರೆ ಧನುಸು ರಾಶಿ ತುಂಬ ಕೆಟ್ಟ ಟೈಮ್ ನಡೀತಿದೆ. ಸರ್ಕಾರ ಅವತ್ತು ಫ್ಲೈಟ್ ಬಿಲ್ಲಿಂದ 3,000 ಕೋಟಿ ನನ್ನ ನಷ್ಟವನ್ನು ಕಟ್ಟಿಕೊಟ್ಟಿದ್ದಾಗ ಧನುಸು ರಾಶಿ ಮತ್ತೆ ಪ್ರತಿ ತಿಂಗಳು ದೊಡ್ಡ ಅನಾಹುತ ಆಗುತ್ತೆ. ತುಂಬ ಜಾಗೃತವಾಗಿರಿ, ದಯವಿಟ್ಟು ತುಂಬ ಜಾಗೃತ ಇರಿ. ತುಂಬ ಗಂಡಾಂತರಗಳು ಧನುಸು ರಾಶಿ ಮೇಲೆ ತುಂಬ ಈ ವರ್ಷ ಭಯಂಕರ ನಷ್ಟ. ಧನುಸು ರಾಶಿ ಚಂದ್ರ ಬರುತ್ತೆ, 2 ದಿವಸ ಇರುತ್ತೆ. ಆ 2 ವರ್ಷದಲ್ಲಿ ಜಗತ್ತಿಗೆ ಬೆಂಕಿ ಇಟ್ಬಿಟ್ಟು ಹೋಗ್ಬಿಡ್ತಾನೆ ಅವನು. ಇಲ್ಲ, ಜಗತ್ತನ್ನೇ ನೀರಲ್ಲಿ ಮುಳುಗಿಸ್ಬಿಟ್ಟು ಹೋಗ್ಬಿಡ್ತಾನೆ. ಯಾರ್ಯಾರು ಸತ್ತೋಗ್ತಾರೋ ಅದು ಗೊತ್ತಿಲ್ಲ. 100% ಯಾರೂ ಸಾಯ್ದಲ್ಲ ಇದ್ರೆ ಬೆಟರ್. 100%. ಅವತ್ತಿನ ದಿವಸ ಧನುಸು ರಾಶಿ ದಿವಸಕ್ಕೆ ಫ್ಲೈಟು ಟ್ರೈನು ಎಲ್ಲೂ ಹೋಗಬೇಡಿ, ದಯವಿಟ್ಟು ಫ್ರೀಯಾಗಿ ಕೊಟ್ಟರು ಹೋಗಬೇಡಿ.